ವಿಶ್ವವಾಹಿನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ನಾನು ಇವತ್ತಿರೋದು ಶ್ರೀ ರಂಗನಾಥ ಸ್ವಾಮಿ ಅನ್ನದಾಸೋಹದಲ್ಲಿ. ಬನ್ನಿ ಅಲ್ಲಿ ಏನೇನು ವಿಶೇಷತೆ ಇದೆ ಏನು ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ತುಂಬಾ ದೂರದಿಂದ ಬರುವಂತ ಭಕ್ತಾದಿಗಳಿದ್ದೀರಾ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಯಾರೇನು ಉಪವಾಸ ಹೋಗೋ ಆಗಿಲ್ಲ. ಇಲ್ಲಿ ಬಂದ್ರೆ ಪ್ರತಿ ಶನಿವಾರ ಭಾನುವಾರ ನಿಮ್ಗೆ ಇಲ್ಲಿ ಊಟ ಸಿಗುತ್ತೆ, ದೇವರ ಪ್ರಸಾದ ಸಿಗುತ್ತೆ. ರಂಗನಾಥ ಸ್ವಾಮಿ ಅನ್ನದಾಸೋಹದ ಅಧ್ಯಕ್ಷರಾದಂತಹ ಉಮಾಪತಿ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್. ದಾಸೋಹ ಬಗ್ಗೆ ನಾವು ಹಿಂದೆ ಒಂದು 18 ವರ್ಷದಿಂದ ನಾವು ದೇವಸ್ಥಾನದೊಳಗೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಅಲ್ಲಿ ದೇವಸ್ಥಾನದೊಳಗೆ ಮಾಡ್ತಾ ಆಮೇಲೆ ಸ್ವಲ್ಪ ದಿನ ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಬೇಡ ಅಲ್ಲಿ ಎಲ್ಲ ಹಿಂದೆ ಬಂದು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ಒಂದು 16-17 ವರ್ಷದಿಂದನೂ ನಮ್ ಬಾಲಾಜಿ ರಂಗನಾಥ್ ಅವರೇನೆ ಇಲ್ಲಿ ಸವಲತ್ತುಗಳೆಲ್ಲ ಕೊಟ್ಟಿ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಎಲ್ಲ. ಬಾಲಾಜಿ ರಂಗನಾಥ್ ಅಂದ್ರೆ ಬಾಲಾಜಿ ಸ್ಕೂಲ್ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದಾರೆ. ಪ್ರತಿಯೊಂದನು ಅವರೇನೆ ತಂದ್ಕೊಟ್ಟಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಬರ್ತಕ್ಕಂತ ದುಡ್ಡು ಅದನ್ನೆಲ್ಲಾನು ದಾನಿಗಳಿಂದ ಬರ್ತಕ್ಕಂತ ದುಡ್ಡು ಎಲ್ಲಾನು ನಾವು ದೇವಸ್ಥಾನದ್ದು ಸರ್ಕಾರಕ್ಕೆನೆ ದೇವಸ್ಥಾನದಕ್ಕೆ ಕಟ್ತಾ ಇದ್ವಿ. ಅವ್ರದ್ದು ತಹಸೀಲ್ದಾರ್ ಅಕೌಂಟ್ ಒಂದ್ ಮಾಡಿಸ್ಕೊಟ್ಟಿದ್ರು. ಆ ತಹಸೀಲ್ದಾರ್ ಅಕೌಂಟ್ಗೆ ನಾವು ಕಟ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿವರೆಗೂ. ಇವಾಗ ಏನೋ ಸ್ವಲ್ಪ ಬೇಡ ಇದು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಒಂದ್ ಸ್ವಲ್ಪ ಬ್ಯಾಚ್ ಒಳಗೇನೆ ನಾವೇ ಒಂದ್ ಟ್ರಸ್ಟ್ ಮಾಡಿ ನಮ್ಮ ಇದಕ್ಕೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈಗ ಒಂದು ತೀರ್ಮಾನ ಮಾಡ್ಕೊಂಡು ಈಗ ಒಂದು 15 ದಿನ ಈಚೆಗೆ ರೆಡಿ ಮಾಡ್ತಾ ಇದೀವಿ ಮೇಡಮ್. ಅಷ್ಟೇ. ಸರ್ ತುಂಬಾ ಹೆಲ್ಪಿಂಗ್ ನೇಚರ್ ಇದಾರೆ ಸರ್ ಬಾಲಾಜಿ ಮಾಡಿದ್ದಾರೆ. ಏನ್ ಬೇಕು ಏನ್ ಹೇಳಿ ನಿಮ್ಗೆ ಏನ್ ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ. ಇಲ್ಲಿವರೆಗೂ ಅವರೇ ನಡ್ಸ್ಕೊಂಬತ್ತಾ ಇದ್ದಾರೆ ಮೇಡಮ್. ಎಷ್ಟು ವರ್ಷದಿಂದ ಇದೆ ಸರ್? ಇದು ಒಂದು 18 ವರ್ಷ ಆಯ್ತು ಮೇಡಮ್. ಅಲ್ಲಿಂದ ಇಲ್ಲಿವರೆಗೂ ಅವರೇ ನಡ್ಸ್ಕೊಂಬರ್ತಾ ಇರೋದು. ಬಂದಂತ ಅಮೌಂಟ್ ಎಲ್ಲಾನು ನಾವು ರಂಗನಾಥ ಸ್ವಾಮಿ ತಹಸೀಲ್ದಾರ್ ಅಕೌಂಟ್ಗೆ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಅಮೌಂಟ್ ಅಂತಂದ್ರೆ ಇಷ್ಟಪಟ್ಟು ಕೊಟ್ಟಂತ ಯಾರಿಂದ ಕೊಡಿ ಅಂತ ಯಾರಿಗೂ ಕೇಳೇ ಇಲ್ಲ. ಹೌದು ಮೇಡಮ್, ಅವರಷ್ಟು ಅವರೇ ಇಷ್ಟಪಟ್ಟು ಕೊಟ್ಟಂತ ಅಮೌಂಟ್ ನ ನಾವು ಇದಕ್ಕೆ ಹಾಕ್ತಾ ಇದ್ವಿ. ದವಸ ಧಾನ್ಯಗಳು ಕೊಟ್ಟಿದ್ ಮಾತ್ರ ನಾವು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ವಿ. ಏನ್ ಕೊಟ್ರು ಈ ದಾಸೋಹಕ್ಕೆ ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ಚೆನ್ನಾಗಿ ಒಂದ್ ಫಿಕ್ಸೆಡ್ 40 ಲಕ್ಷ ರೂಪಾಯಿ ತನಕ ಫಿಕ್ಸೆಡ್ ಮಾಡಿದೀವಿ ಮೇಡಮ್. ನಾವು ದೇವಸ್ಥಾನದ ತಹಸೀಲ್ದಾರ್ ಅಕೌಂಟ್ ಏನೋ ನಡ್ಕೊಂಡ್ ಬರ್ತಾ ಇದೆ. ಎಲ್ಲರೂ ಆಶೀರ್ವಾದ, ರಂಗನಾಥ ಸ್ವಾಮಿ ಆಶೀರ್ವಾದ, ಬಾಲಾಜಿ ಅವ್ರದ್ದು ಆಶೀರ್ವಾದದಿಂದ ನಡ್ಕೊಂಡ್ ಬರ್ತಾ ಇದೀವಿ ಮೇಡಮ್. ಎಲ್ಲಾರು ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲಾರು ಕಾಪಾಡ್ಬೇಕು ಅಂತ ಹೇಳಿ ರಂಗನಾಥ ಸ್ವಾಮಿ ಬೇಡ್ಕೊಳ್ತೀವಿ ಮೇಡಮ್. 18 ವರ್ಷದಿಂದ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಅದೊಂದು ಚಿಕ್ಕ ಮಾತು. ತುಂಬಾ ಸೇವೆ ಮಾಡಿದ್ದಾರೆ. ತುಂಬಾ ಸೇವೆ ಮಾಡಿದ್ದಾರೆ ಮೇಡಮ್. ಧನ್ಯವಾದಗಳು. ತುಂಬಾ ಧನ್ಯವಾದ. ವೀಕ್ಷಕರೇ, ನಮ್ ಜೊತೆ ಶ್ರೀ ರಂಗನಾಥ ಸ್ವಾಮಿ ಅನ್ನದಾಸೋಹ ಕಮಿಟಿಯ ಸದಸ್ಯರಾದಂತಹ ರವಿ ಮತ್ತೆ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ, ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಾ? ನಾವು ಸ್ವಲ್ಪ ಆಗಲೇ ಸುಮಾರು 1 ತಿಂಗಳಿಂದ ಕಮಿಟಿ ಅಂತ ಮಾಡಿದ್ದೀವಿ. ಅದರಲ್ಲಿ ಇಲ್ಲಿ ಬರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೂ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು ಕಮಿಟಿ ಸದಸ್ಯರೆಲ್ಲ ಸೇರಿ ಮಾಡ್ತೀವಿ. ಓಕೆ. ಜನಗಳಿಗೆ ಶನಿವಾರ ಹೊತ್ತು ಭಾನುವಾರ ಹೊತ್ತು ಬಂದ್ರೆ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಬಂದ್ರೆ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ ಮೇಡಮ್. ಅದರಿಂದ ಪ್ರತಿ ಶನಿವಾರ ಭಾನುವಾರ ಊಟದ ವ್ಯವಸ್ಥೆ ನಮ್ಮ ಬಾಲಾಜಿ ರಂಗನಾಥ್ ಅವರು ಒಂದು ವ್ಯವಸ್ಥೆ ಮಾಡೋದ್ರಿಂದ ಪ್ರತಿ ಭಕ್ತಾದಿಗಳು ಒಂದು ಅನುಕೂಲ ಆಗಿದೆ. ಅದರಿಂದ ಮಾಡ್ತಾರೆ. ಓಕೆ. ವೀಕ್ಷಕರೇ, ಯಾರಾದ್ರೂ ದೂರದಿಂದ ಬಂದಿರೋ ಅಂತವ್ರು ನಿಮ್ಗೆ ಊಟ ಇಲ್ಲ ಅಂತ ಅಂದ್ಬಿಟ್ಟು ನೀವು ಹೋಗೋ ಆಗಿಲ್ಲ, ಉಪವಾಸ ಹೋಗೋ ಆಗಿಲ್ಲ. ಏನ್ಕೆಂದ್ರೆ ಶ್ರೀ ರಂಗನಾಥ ಸ್ವಾಮಿ ಅನ್ನದಾಸೋಹ ಕಮಿಟಿ ಇದೆ. ಬಂದಂತ ಪ್ರತಿಯೊಬ್ರು ಭಕ್ತರಿಗೂ ಅನ್ನ ಪ್ರಸಾದ ಸಿಗುತ್ತೆ ರಂಗನಾಥ ಸ್ವಾಮಿ ಕಡೆಯಿಂದ. ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ಬೋದು. ಶಶಿಕಲಾ ವೀಕ್ಷಕರೇ, ನಮ್ ಜೊತೆ ಶಶಿಕಲಾ ಅಂತ ಇದ್ದಾರೆ. ಮೇಡಮ್, ನೀವು ಊಟ ಮಾಡಿದ್ರಾ? ಮಾಡ್ತೇನೆ. ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ ಅನ್ಸ್ತಾ? ತುಂಬಾ ಅದೃಷ್ಟ. ಏನು ಟೇಸ್ಟ್ ಎಲ್ಲ ಹೇಗಂತ? ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಹೇಗಿದ್ರು ಚೆನ್ನಾಗಿರುತ್ತೆ. ಬೇರೆ ಬೇರೆ ಟೈಮಲ್ಲೆಲ್ಲ ಬರ್ತಾ ಇರ್ತೀರಾ ನೀವು? ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತೀರಾ? ನಾವ್ ಇದೇ ಊರು ಮಾಗಡಿ ಅವರೇನಾ? ಬರ್ತಾ ಇರ್ತೀರಾ ಪ್ರಸಾದ ಅದೆಲ್ಲ ತಗೊಂತಾ ಇರ್ತೀರಾ? ರಂಗನಾಥ ಸ್ವಾಮಿ ಬಗ್ಗೆ ಏನಾದ್ರು ದೇವ್ರ ಬಗ್ಗೆ ತುಂಬಾ ಪವಾಡ, ತುಂಬಾ ನಂಬಿಕೆ. ಏನಾದ್ರು ಆಗಿರೋಂಥದ್ದು ಸಣ್ಣದು ಪವಾಡ? ನಾವು ತುಂಬಾ ನಂಬಿಕೆ ಬರ್ತಾ ಇರ್ತೀವಿ ತುಂಬಾ. ಓಕೆ, ಧನ್ಯವಾದಗಳು. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ನೀವು ಇಲ್ಲೇ ಇರೋರ? ನಮ್ದು ಆರವಳ್ಳಿ ಹತ್ರ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿಗೆ? ಇಲ್ಲಿ ನಾವು ಬೆಳೆದಾಗಿಂದ ಬರ್ತಾನೆ ಇದೀವಿ. ವರ್ಷ ಬರ್ತೀವಿ. ಊಟ ಮಾಡಿದ್ರಾ? ಊಟ ಮಾಡಿದ್ವಿ. ಹೇಗ ಅನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ಪ್ರಸಾದ ಚೆನ್ನಾಗಿದೆ. ದೇವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ರಂಗನಾಥ ಸ್ವಾಮಿ ಬಗ್ಗೆ? ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡೋದ್ರಲ್ಲೇ ಇರೋದು. ನಾವ್ ಆ ಭಕ್ತಿಯಿಂದಾನೆ ನಾವ್ ಇಲ್ಲಿ ಬರೋದು.
ಆ ಸ್ವಾಮಿ ಆರಾಧ್ಯ ದೈವ ಚೆನ್ನಾಗಿದೆ. ಏನಾದ್ರು ನಿಮ್ಗೆ ದೇವ್ರನ್ನ ಬೇಡ್ಕೊಂಡು ಆಗಿರೋಂತ ಆಗಿದೆ ನಮ್ಗೆ ನಾವು ಬಿಸ್ನೆಸ್ಗೆ ಅಂತ ಹೇಳಿ ಒಂದು ಕೈ ಹಾಕಿದ್ವಿ. ಹಾ ಹಾ ಆ ಬಿಸ್ನೆಸ್ ಇವತ್ತು ನಮಗೆ ರನ್ನಿಂಗ್ ಸಕ್ಸಸ್ಫುಲ್ ಆಗಿದೆ. ಚೆನ್ನಾಗಿ ನಡೀತಾ ಇದೆ ಇವತ್ತು ನಮಗೆ. ಓಕೆ ಧನ್ಯವಾದ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸರಸ್ವತಿ ಸತ್ಯ. ಓಕೆ ಎಲ್ಲಿಂದ ಬರ್ತಾ ಇರೋದು? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಬರ್ತಾ ಇರೋದು? ನಾನು 31 ವರ್ಷದಿಂದ ಬರ್ತಾ ಇದ್ದೀನಿ. ಏನ್ ಕಾರಣಕ್ಕೆ ನಾನು ಇಲ್ಲಿ ಮದುವೆ ನಮ್ಮನೆ ದೇವ್ರಿದು, ಗಂಡನ ಮನೆ ದೇವ್ರು. ನಾನ್ ಬಂದ 5 ವರ್ಷ ಮಕ್ಳಿಲ್ದೆ ನಂಗೊಂದ್ ಮಗಳಾದ್ಲು. ಅವಳಿಗೆ ಮದ್ವೆ ಆದ 5 ವರ್ಷ ಆದ್ಮೇಲೆ ಒಂದ್ ಗಂಡ್ ಮಗು ಆಯ್ತು. ಆ ಮಗುಗೆಲ್ಲ ಅರ್ಸ್ಕೊಂಡಿದ್ದೆ, ನಾನು ಎಲ್ಲಾ ಇದನ್ನು ಮಾಡಿದ್ದೀನಿ. ಬಟ್ ದೇವ್ರ ತುಂಬಾ ಎಲ್ಲ ಒಳ್ಳೇದು ಮಾಡಿದ್ದಾನೆ. ನನ್ ಭಗವಂತನ ಎಷ್ಟು ವರ್ಷ ಕರ್ಸ್ಕೊತ ಅಷ್ಟು ವರ್ಷನೂ ಬರ್ತೀನಿ, ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೀನಿ. ಬರ್ತೀನಿ, ಊಟ ಮಾಡ್ಕೊಳ್ತೀನಿ, ಜನಗಳ ಸಂಪರ್ಕ ಜೊತೆ ಇರ್ತೀನಿ. ತುಂಬಾ ಸಂತೋಷ ಆಗಿದೆ, ತುಂಬಾ ಖುಷಿಯಾಗಿದೆ. ದೇವ್ರನ್ನ ತುಂಬಾ ನಂಬ್ತೀರ? ದೇವ್ರನ್ನ ತುಂಬಾ ನಂಬ್ತೀನಿ. ಆ ಭಗವಂತ ಎಲ್ಲ ಕೊಟ್ಟಿಯಾನೆ. ಪ್ರಸಾದ ಮಾಡಿದ್ರಾ? ಪ್ರಸಾದ ಊಟ ಮಾಡಿದೆ. ಹೇಗ ಅನ್ನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ. ಫಸ್ಟೇ ಪ್ರಸಾದ ತಿನ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಇವತ್ತು ರಶ್ ಕಡಿಮೆ ಇತ್ತಲ್ಲ, ಅದಕ್ಕೆ ಭಗವಂತ ಸೇವೆ ಮಾಡ್ಬಿಟ್ಟು ಊಟ ಮಾಡಿದೀನಿ. ಧನ್ಯವಾದ.